ವಿಶಾಲಾನಂದ ಸ್ವಾಮೀಜಿಗಳ ಪಾದಾರ ವಂದನೆಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರೇ, ಎಲ್ಲರಿಗೂ ಈ ಮಹಿಳಾ ದಿನಾಚರಣೆಯ ಮಾಸದ ಒಂದು ಶುಭಾಶಯ ಇದೆ. ಇವತ್ತು ಲಯನ್ಸ್ ಧ್ವನಿ ಸಂಸ್ಥೆಯ ವತಿಯಿಂದ ಒಂದು ಹಸುವನ್ನು ಚಿಕ್ಕ ತಾಯಮ್ಮ ಅನ್ನುವ ಒಂದು ಮಹಿಳೆಗೆ ನೀಡುವ ಒಂದು ಸಂದರ್ಭ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್, ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದ ನನ್ನ ಒಂದು ಅಧಿಕೃತ ಭೇಟಿ ಈ ಸಂಸ್ಥೆ ಮದ್ದೂರು ಲಯನ್ಸ್ ಸಂಸ್ಥೆಗೆ ಕೊಡ್ತಿರೋ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ನಾವು ಭಾಗವಹಿಸೋಕ್ಕೆ ಭಾಳ ಸಂತೋಷ ತಂದಿದೆ. ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಎಲ್ಲೊಬ್ಬರು ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಹೋಗ್ತೀನಿ ಅಂತಂದರೆ, ಆದರೆ ನಮ್ಮ ಧ್ವನಿ ಸಂಸ್ಥೆಯ ಅಧ್ಯಕ್ಷೆಯ ಒಂದು ಮಾತಿನಿಂದ ನಾನು ಇಮಿಡಿಯೇಟಾಗಿ ಒಳಗಡೆ ಬಂದು ಕೂತೆ. ನಮ್ಮ ಸಂಸ್ಥೆಗೆ ನೀವು ಬೇರೆ ಟೈಮಲ್ಲಿ ಸಿಟಿ ಸಂಸ್ಥೆಗಳಿಗೆ ಜಾಸ್ತಿ ಟೈಮ್ ಕೊಡ್ತಾರೆ, ನಮ್ಮ ಸಂಸ್ಥೆಗಳಿಗೆ ನೀವು ಕೊಡದೇ ಇದ್ರೆ ಹೇಗೆ ಅಂತಕ್ಕಂಥ ನನಗೂ ಬೇಜಾರಾಯಿತು, ನನ್ನ ಕ್ಷಮೆಯಲ್ಲಿ. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿರೋದ ಮೇಲೆ ಭಾಳ ಸಂತೋಷ ಆಯಿತು. ಮೊದಲನೇ ವಿಚಾರ, ನಮ್ಮ ಸ್ವಾಮೀಜಿಗಳು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದವರು ಅಂತ ಹೇಳಿ ನನಗೆ ಭಾಳ ತೃಪ್ತಿ ಕೊಟ್ಟಂಥ ವಿಚಾರ. ಹಾಗೂ ಆನಂದರವರ ಜೊತೆ ಒಂದು ಕೆಲವು ಕಾಲ ಮಾತಾಡಿದಾಗ ಅವರಲ್ಲಿರುವ ಯೋಚನೆಗಳು, ಸಮಾಜಕ್ಕೆ ಸಲ್ಲಿಸಬೇಕಾದಂಥ ಕೆಲಸಗಳ ಬಗ್ಗೆ ಅವರ ವಿಚಾರಧಾರೆ ಭಾಳ ತುಂಬ ಸಂತೋಷ ಆನಂದರವರೇ. ಹಾಗೂ ನಮ್ಮ ತಿಮ್ಮಯ್ಯ ಅವರು, ಎಸ್ ಪಿ ಅವರು, ಸರಳ ಸ್ವಭಾವ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆದರೆ ಕಟ್ಟುನಿಟ್ಟಿನ ಅಧಿಕಾರಿ ಅಂತಲೂ ಗೊತ್ತಾಯಿತು. ಯಾವುದೋ ಒಂದು ಮನವಿ ಬಂದಾಗ ಅವರು ಹೇಳಿದಂಥ ರೀತಿ, ಇವೆಲ್ಲ ಒಂದು ಲಯನ್ಸಿನ ಉದ್ದೇಶ, ಸೇವೆ, ಸ್ನೇಹ, ಎರಡು ಉದ್ದೇಶದಿಂದ 107 ವರ್ಷಗಳಿಂದ ನಮ್ಮ ಲಯನ್ಸ್ ಸಂಸ್ಥೆ ನಡ್ಕೊಂಡ್ಬಂದಿದೆ. ಇದು 107ನೇ ವರ್ಷ. ಚಿಕಾಗೋ ಅಂತ ಒಂದು ನಗರಿಯಲ್ಲಿ ಶುರುವಾದಂಥ ಸಂಸ್ಥೆ ಈಗ ಪ್ರಪಂಚಾದ್ಯಂತ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ವ್ಯಾಪ್ತಿ ಇದೆ. ಅಲ್ಲಿ ಸುಮಾರು 50,000 ಲಯನ್ಸ್ ಕ್ಲಬ್ಗಳಿವೆ. ಮದ್ದೂರು ಲಯನ್ಸ್ ಧ್ವನಿ ಸಂಸ್ಥೆ ಇದ್ದ ಹಾಗೆ ಆ ಥರದಲ್ಲಿ ಒಂದು ಸಂಸ್ಥೆ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ. ಇವರ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ರಜನಿ ರಾಜ್ ಅವರು ನಮ್ಮ ಒಂದು 3,500 ಜನ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 317Gಯಲ್ಲಿ ಒಂದು ಚಾಪನ್ನು ಮೂಡಿಸಿರುವಂಥ ಮಹಿಳಾ ಲಯನ್ಸ್ ಅಂತಂದರೆ ತಪ್ಪಾಗಲಾರದು. ಯಾವುದೇ ಮಹಿಳೆಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಈ ಊರಾಗಲಿ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಾಗಲಿ ಅಥವಾ ರಾಜ್ಯದ ಆಚೆ ಯಾವುದೇ ರಾಜ್ಯ ಆಗಿರಲಿ, ಅಲ್ಲಿಗೆ ಯಾವುದೇ ಸವಾಲುಗಳಿದ್ರೂ ಅಲ್ಲಿಗೆ ಹೋಗಿ ಪರಿಹಾರ ಕೊಡಿಸಿ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಿಸಿ ಬಂದಂಥ ಅನೇಕ ಸುದ್ದಿಗಳನ್ನ ನಾವು ನಮ್ಮ ಸೋಷಿಯಲ್ ಇದರಲ್ಲಿ ನೋಡ್ತಾ ಇರ್ತೀವಿ, ಗಮನಿಸ್ತಿದ್ದೀವಿ. ನಿಮಗೆ ಎಲ್ಲರ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮಗೆ ಇದೇ ಥರ ಹೋರಾಟ ನಡೆಸಲಿ ಅಂತ